ನಡೆದ ತ್ರಿವಳಿ ಹತ್ಯೆಗೆ ಅಂತಿಮ ತೆರೆ. ಬಾಡಿಗೆ ಮನೆಯಲ್ಲಿ ಒಂದೇ ಗುಂಡಿಯಲ್ಲಿ 3 ಶವ ಮುಚ್ಚಿಟ್ಟ ಘಟನೆ ಕೊಟ್ಟೂರು ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಹೆತ್ತವರನ್ನು ಕೊಂದ ಪಾಪಿ ಈಗ ಪೊಲೀಸರ ಹತಿಥಿ. ವೀಕ್ಷಕರ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದಲ್ಲಿ ಮಗನಿಂದಲೇ ತಂದೆ ತಾಯಿ ಮತ್ತು ಸಹೋದರಿ ಒಟ್ಟು 3 ಜನರನ್ನು ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ ಕೊಲೆ ಆರೋಪಿ ಈಗ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮನೆಯಲ್ಲೇ ಹತ್ಯೆ ಮಾಡಿ 3 ಶವಗಳನ್ನು ಮನೆಯಲ್ಲಿ ಹೂತು ಹಾಕಿದ್ದು, ಪೊಲೀಸರ ಸಮಕ್ಷಮದಲ್ಲಿ ಹೂತು ಹಾಕಿದ್ದ ಶವಗಳನ್ನು ಹೊರತೆಗೆದು ಕೊಟ್ಟೂರಿನ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂಗೆ ಕಳಿಸಲಾಗಿದೆ. ಕೊಟ್ಟೂರಿನ LB ಬಡಾವಣೆಯಲ್ಲಿ ಕುಟುಂಬ ಸಮೇತ ಹತ್ಯೆಯಾದ ಘಟನೆ ದಿನಾಂಕ ಇದೇ ಜನವರಿ 26ರಂದು ಮಧ್ಯರಾತ್ರಿ ನಡೆದಿತ್ತು ಎನ್ನಲಾಗಿದ್ದು, ಆರೋಪಿ ಅಕ್ಷಯ್ ಕುಮಾರ್ ಎನ್ನುವ ಕಿರಾತಕ ತನ್ನ ಸ್ವಂತ ತಂದೆಯಾದ ಭೀಮರಾಜ್ ಮತ್ತು ತಾಯಿ ಜಯಮ್ಮ ಹಾಗೂ ಸಹೋದರಿ ಅಮೃತಾಳನ್ನು ವಿಕೃತವಾಗಿ ಹತ್ಯೆಗೈದಿದ್ದು, ತಾವು ಬಾಡಿಗೆ ಇದ್ದ ಮನೆಯ ಹಾಲಿನಲ್ಲಿ ಗುಂಡಿ ತೆಗೆದು ಒಂದೇ ಗುಂಡಿಯಲ್ಲಿ 3 ಶವಗಳನ್ನು ಮುಚ್ಚಿ ಹಾಕಿರುವ ಘಟನೆ ನಿಜಕ್ಕೂ ಇದು ಕೊಟ್ಟೂರು ನಗರವನ್ನೇ ಬೆಚ್ಚಿ ಬೀಳಿಸುವ ವಿಕೃತ ಘಟನೆ ಅಂತಾನೆ ಹೇಳ್ಬಹುದು. ಈ ಹೈನಾತಿ ಕೊಲೆ ಆರೋಪಿ ಅಕ್ಷಯ್ ಕುಮಾರ್ ಎಂಬ ರಾಕ್ಷಸ ಬಣ್ಣ ಹಚ್ಚಿದೇನೆ ನಾಟಕ ಪ್ರಾರಂಭಿಸಿ ಅವರ ದೂರದ ಸಂಬಂಧಿಗಳಿಗೆ ಫೋನ್ ಕರೆ ಮಾಡಿ ಅಪ್ಪನನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ, 2 ದಿನವಾದರೂ ಪತ್ತೆ ಇಲ್ಲ ಎಂದು ನಾಟಕ ಮಾಡಿರುತ್ತಾನೆ. ನಂತರ ತಾನೇ ಬೆಂಗಳೂರಿಗೆ ಹೋಗಿ ಜಯದೇವ ಆಸ್ಪತ್ರೆ ಪಕ್ಕದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ತಮ್ಮ ಕುಟುಂಬದವರು ಕಾಣೆಯಾಗಿದ್ದಾರೆ ಎಂದು ದೂರು ನೀಡಲು ಹೋದಾಗ ಈ ಹೈನಾತಿಯ ಹೇಳಿಕೆಯಿಂದ ಸಂಶಯ ಪಟ್ಟಂತ ಪೊಲೀಸರು ಬೆಂಗಳೂರು ಪೊಲೀಸ್ ಠಾಣೆಯಿಂದ ಕೊಟ್ಟೂರು ಪೊಲೀಸ್ ಠಾಣೆಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾರೆ. ತಕ್ಷಣ ಜಾಗೃತಗೊಂಡ ಪೊಲೀಸರು ಆರೋಪಿಯ ಕೊಟ್ಟೂರಿನಲ್ಲಿ ಬಾಡಿಗೆದ್ದ ಮನೆ ಹತ್ತಿರ ಹೋಗಿ ಬಾಗಿಲನ್ನು ತೆರೆದು ನೋಡಿದಾಗ ಕೃತ್ಯ ಬೆಳಕಿಗೆ ಬಂದಿರುತ್ತದೆ. ತಕ್ಷಣ ಕೊಟ್ಟೂರಿನ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ವಿಜಯನಗರ ಜಿಲ್ಲೆ SP ರವರಿಗೆ ಘಟನೆಯ ವಿಷಯ ತಿಳಿಸಿದ ತಕ್ಷಣ SP ಜಾನ್ವೀರ್ ಅವರು ಸ್ಥಳಕ್ಕೆ ಆಗಮಿಸಿ ನೋಡಿದಾಗ 3 ಜನರನ್ನು ಹತ್ಯೆ ಮಾಡಿ ಒಂದೇ ಗುಂಡಿಯಲ್ಲಿ ಮುಚ್ಚಿರುವ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾ SP ಅವರು ಘಟನೆಯ ವಿವರವನ್ನು ಮಾಧ್ಯಮದ ಮೂಲಕ ಹೇಳ್ತಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೊಟ್ಟೂರು ತಾಲೂಕು ವರದಿಗಾರರು ಅಜ್ಜಯ್ಯ ಪೂಜಾರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ 24 years ರೆಸಿಡೆನ್ಸ್ ಆಫ್ ಕೊಟ್ಟೂರು ಟೌನ್. ಇವರು ಅವ್ರ ತಂದೆಯಾದ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ, ಇವ್ರು 3 ಜನ ಜಯದೇವ ಹಾಸ್ಪಿಟಲ್ಗೆ ಚೆಕಪ್ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 35/26 ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು, ಅದೆಲ್ಲ ನಾವು ಕೊಟ್ಟಿದ್ದೀವಿ. ಮತ್ತು AC ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಬಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ. ಆ ನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ. ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಒಂದೇ ಕಡೆ ಒಂದೇ ಕಡೆಯಿಂದ ಅವರು ಎಕ್ಸಿಬಿಷನ್ ಪ್ರೋಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಇದೆಲ್ಲ ತನಿಖೆಯಲ್ಲಿದೆ. ದೇ ಆರ್ undertaking investigation. All facts will be revealed during investigation. ಇದನ್ನು ತನಿಖೆ ಕೈಗೊಂಡ ಪೂರ್ಣ ಆದಮೇಲೆ ಒಂದು ಹಣದ ಸಂಬಂಧಪಟ್ಟ ಅಂತ ಹೇಳ್ತಾರೆ, ಕನ್ಫ್ಯೂಷನ್ಸ್ ಆಗ್ತಾರೆ. ಪ್ರಕರಣದ ತನಿಖೆ ಇವಾಗ PI ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ
ಇದರದ್ದು ಫ್ಯಾಕ್ಟ್ಸ್ ಗೊತ್ತಾಗಿದೆ. ಎಂದು ಅಂದರೆ ಸ್ಟೇಷನ್ ಅದೇ ಅದ್ರ ಬಗ್ಗೆ ಅವರು ತನಿಖೆ ಪೂರ್ಣಗೊಳಿಸಿ ಆನಂತರದಲ್ಲಿ ಅವರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಮರ್ಡರ್ ಆಗಿ ಡೇಟ್ ಏನಾದರೂ ಮರ್ಡರ್ ಆಗಿ ಡೇಟ್ ಯಾವಾಗ ಅದನ್ನು ಈಗಲೇ ಹೇಳಕ್ ಬರಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಬಾಡಿ ಎಷ್ಟು ಪಾರ್ಟ್ಸ್ ಇದ್ದು ಮೇಡಮ್ ಅಂದರೆ ಮೂರು ಬಾಡಿನ ಎಷ್ಟು? ಅಲ್ಲ ಅವ್ರ ಈಗ ಎಕ್ಸಿಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಈ ಕ್ರೈಮಲ್ಲಿ ಒಬ್ಬರೇ ಭಾಗವಹಿಸ ಯಾರಾದರೂ ನಿಮಗೆ ಸಪೋರ್ಟ್ ಮಾಡಿದ್ರು? ಈಗ FIR ಅಲ್ಲಿ 2 ಹೆಸರಿದೆ. ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಮನೆಯಲ್ಲಿ ಏನಾದರೂ ಸ್ಪ್ರೇ ಏನಾದರೂ ಸಿಕ್ಕಿದೆಯಾ ಮೇಡಮ್? ಈ ರೀತಿ ಕಟ್ಟರ್ ಮಷೀನು ಸ್ಪ್ರೇ ಆ ರೀತಿ ಅವ್ರಿಗೇನೇನು ಅವರು ಸ್ಪಾಟ್ ಮಹಜರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ್ ಸಮಕ್ಷಮ. ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಸೀಸ್ಡ್. ಬಾಡಿ ಸ್ಥಿತಿ ಹೇಗಿತ್ತು? ಅದೇನು ಕಟ್ ಮಾಡಿದ ಬಾಡಿಯನ್ನು ತುಂಡಾಗಿ ಕತ್ತರಿಸಿದ್ದು? ಥ್ಯಾಂಕ್ ಯು.